ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿಂದ ನಮ್ಮ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಬಂದುಬಿಟ್ಟು 20 ಮಾರ್ಚ್. ಟುಡೇ ಇಸ್ ಗುಡ್ ಮಾರ್ನಿಂಗ್. ಇವತ್ತಿಂದ ಡೈಲಾಗ್ಸ್. ನಾನು ಇವತ್ತೆದ್ದಿರೋದು ಟೈಮ್ ಬಂದುಬಿಟ್ಟು 6:60. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫೇಸ್ ವಾಶ್ ಮಾಡ್ಕೊಂಬರೋಣ. ಫೇಸ್ ವಾಶ್ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ಬಾಗಿಲಿಗೆ ನೀರು ಹಾಕೋಣ. ಅದು ನಮ್ಮ ತಾತ ಹೇಳ್ಕೊಟ್ಟಿರೋದು. ಮನೆಯಿಂದ ಆಚೆ ಹೋಗುವಾಗ ಹೆಣ್ಮಕ್ಳು ಫಸ್ಟು ಎದ್ದು ಮುಖ ತೊಳೆದು ಬಾಗಿಲಿಗೆ ನೀರು ಹಾಕ್ಬೇಕಂತ ಹೇಳಿ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕು, ಬೆಳೆಸ್ಬೇಕಂತ ಹೇಳ್ತಾ ಬಾಗಿಲಿಗೆ ನೀರು ಹಾಕೋಣ. ಬನ್ನಿ. ಫೈನಲಿ ಬಾಗಿಲಿಗೆ ನೀರು ಹಾಕೋಕ್ಕೆ ಬಂದಿದ್ದೀನಿ. ಇದು ನಮ್ಮ ಮನೆ ಬಾಗಿಲು. ಅಷ್ಟು ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಾದ್ಮೇಲೆ ಬಾಗಿಲಿಗೆ ನೀರನ್ನ ಸಾರಿಸಿ, ಮನೆ ಬಾಗಿಲನ್ನು ಸಾರಿಸಿ ಅದನ್ನು ಒರೆಸ್ತಾ ಇದ್ದೀನಿ. ಆನಂತರ ಅದಕ್ಕೆ ಕುಂಕುಮ ಇಡೋಣ. ನಮ್ಮಮ್ಮ ನೋಡಿದ್ರೆ ಏನು ಹೇಳ್ತಾರೆ ಅಂದರೆ, ಓಹ್ ಏನಪ್ಪ ನನ್ನ ಮಗಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ ಇವತ್ತು ಅಂತ ಹೇಳ್ತಾರೆ. ಏಕೆಂದರೆ ನಾನು ಇವತ್ತಿಂದಲೇ ಇದನ್ನು ಆ್ಯಡ್ ಮಾಡ್ಕೊಂಡಿರೋದು ನನ್ನ ಡೈಲಿ ರೋಟೀನಲ್ಲಿ. ಆಮೇಲೆ ನಾನು ಯಾಕೆ ಇವಾಗ ಸ್ಲಿಪ್ಪರ್ ತೆಗಿತಾ ಇದ್ದೀನಿ ಅಂದರೆ, ನಾವು ಒಳಗೆ ಹೋದರೆ ನಮ್ಮಮ್ಮ ಹೇಳಿದ್ರು ಹೋಗಿ ಹಾಲು ತೊಗೊಬ ಅಂತ ಹೇಳಿದ್ರು. ನಮ್ಮಪ್ಪನ ಹೋಗಿ ಹಾಲು ತೊಗೊಬ ಮಗಳೇ ಅಂತ 50 ರೂಪಾಯಿ ದುಡ್ಡು ಕೊಟ್ಟರು. ಆ 50 ರೂಪಾಯಿನೇ ತಗೊಂಡು ನಾನು ಇವಾಗ ಹೋಗ್ತಾ ಇರೋದು ಹಾಲು ತರೋಕ್ಕೆ ಮತ್ತು ಮೊಸರು ತರೋಕ್ಕೆ. ನಾವು ಹಾಲು ತೊಗೊಳ್ಳೋ ಅಂಗಡಿ ಹತ್ರ ಓಡಿ ಹೋದೆ ನಾನು. ಬಟ್ ಅಲ್ಲೋಗಿ ನೋಡ್ತೀನಿ, ಆದರೆ ಇನ್ನೂ ಓಪನೇ ಇರಲಿಲ್ಲ, ಇನ್ನೂ ಹಾಲು ತಂದೇ ಇರಲಿಲ್ಲ. ಸೊ ಆವಾಗ ಅನಿಸ್ತು ಇವತ್ತು ನಾನು ಬಂದಿದ್ದೀನಿ ಅಂತಲೇ ಹೀಗಾಗಿರಬೇಕು ಅಂತ. ಸೊ ಹಾಗಾಗಿ ಸುಮ್ಮನೆ ತೊಗೊಂಡೋಗಿ 50 ರೂಪಾಯಿ ನಮ್ಮಮ್ಮನ ಹತ್ರ ಇಟ್ಟು, ಇದ್ರ ಹೆಸರು ಬಂದುಬಿಟ್ಟು ಕರೀಮ್ ಅಂತ ಹೇಳ್ಬಿಟ್ಟು, ಇದೇ ನಮ್ಮ ಮನೇಲಿ ಹಾಲು ಇವನಿಗೋಸ್ಕರನೇ ಅರ್ಧ ಹಾಲು ತರಬೇಕು. ನಾನು ಇವಾಗ ಹೋಗಿದ್ದು ಇದಕ್ಕೋಸ್ಕರನೇ. ಬಟ್ ಬ್ಯಾಡ್ ಲಕ್, ನಾನು ತರ್ತೀನಿ ಅಂತಲೇ ಹಾಲಿರಲಿಲ್ಲ. ಓಕೆ ಗಾಯ್ಸ್, ಇವತ್ತು ನನ್ನ ಡ್ಯೂಟಿಗೆ ರಜೆ ಇರುತ್ತೆ, ಗುರುವಾರ. ನಾನಿವತ್ತು ಇಲ್ಲೇ ಸಂಗದ್ದು ಕಲೆಕ್ಷನ್ಗೆ ಹೋಗ್ತೀನಿ. ಸೊ ನನ್ನ ಟೈಮಿಂಗ್ಸ್ ಬಂದುಬಿಟ್ಟು 7 ಇದೆ. ಸೊ ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ. ರೆಡಿ ಆಗಿಬಿಟ್ರೆ ನಾನಂತೂ 10 ಮಿನಿಟ್ಸಲ್ಲಿ ಬೇಗ ರೆಡಿ ಆಗಿಬಿಟ್ಟೆ. ಆಮೇಲೆ ಟೈಮ್ ಆಯಿತು ಅಂತ ಓಡ್ತಿದ್ದೆ. ಆವಾಗ ಗೊತ್ತಾಯಿತು ಇವತ್ತು ನಾನು ಡ್ರೈ ಫ್ರೂಟ್ಸೇ ತಿಂದಿಲ್ಲ ಅಂತ. ಆಮೇಲೆ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಆಮೇಲೆ ಇವತ್ತು ಕಲೆಕ್ಷನಿಗೆ ಬೇಕಾಗಿದ್ದು ಏನೇನೋ ಅಂತಂದು ತೊಗೊಂಡು ನಾನು ಹೋಗಿದ್ದು ಕಲೆಕ್ಷನ್ ಪಾಯಿಂಟಲ್ಲಿ. ಬಟ್ ಅಲ್ಲಿ ವೀಡಿಯೋ ಏನೂ ಮಾಡೋಂಗಿಲ್ಲ, ಒಟ್ಟು ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ರೆಡಿ ಇತ್ತು ಕಲೆಕ್ಷನ್ಗೆ ಏನೇನು ಬೇಕು. ಆಮೇಲೆ ಒಂದು ಬುಕ್ ಬಂತು, ಕಲೆಕ್ಷನ್ ಮಾಡಿದೆ. ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ನಾವು ಅವ್ರಿಗೆ ಕೊಡಬೇಕು. ಅದನ್ನೆಲ್ಲ ಮಾಡಿ ನೋಡಿದೆ. ಫೈನಲಿ ಮತ್ತೆ ಮನೆಗೆ ಬರುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಆಮೇಲೆ ನಾವು ಹಾಸನ ಹೋಗ್ಬಿಟ್ಟಿತ್ತು ರಾಘವೇಂದ್ರ ಟೆಂಪಲ್ಗೆ. ಸೊ ಟೆಂಪಲ್ ಹತ್ರ ಬಂದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅನಿಸ್ತು. ಆದರೆ ಟ್ವಿಸ್ಟ್ ಏನಂತ ಅಂದರೆ, ಬಟ್ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಟೆಂಪಲ್ಗೆ ಹೋಗಿರೋದು ಇವತ್ತು. ಏನೋ ಗೊತ್ತಿಲ್ಲ, ಇವತ್ತು ಕರ್ಕೊಂಡಿದ್ದಾರೆ ರಾಯರು. ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಫಸ್ಟ್ ಟೈಮ್ ಹೋಗಿದ್ದಕ್ಕೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ನಾನು ಇದೆರಡನ್ನ ತೊಗೊಬಿಟ್ಟು ಬಂದೆ. ಬರೋ ಅಷ್ಟರಲ್ಲಿ 7:13 ಆಗಿತ್ತು. ಹಾಸನಿಂದ ಬರೋ ಅಷ್ಟರಲ್ಲಿ. ಇವತ್ತು ನಾವು ಏನು ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಇಷ್ಟು ಲೇಟಾಗಿ ಬರೋಕ್ಕೆ ಕಾರಣನೇ ಇದ್ದು, ನಾವಿವತ್ತು ಒಂದು ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಫೈನಲಿ ನಮ್ಮ ಮನೆಗೆ ನಾವು ಕಷ್ಟಪಟ್ಟು ತಂದಂಥ ವಾಷಿಂಗ್ ಮಿಷಿನ್ ಫೈನಲಿ ನಮ್ಮ ಮನೇಲಿ ಇದೆ. ನಮ್ಮಮ್ಮ ನಮ್ಮಪ್ಪ ತುಂಬ ಖುಷಿಯಿಂದ ಅದನ್ನು ಓಪನ್ ಮಾಡಿದ್ರು. ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆ ಅಲ್ವಾ, ತಾಡ್ಸಿದ ಮಕ್ಕಳು ಇಷ್ಟು ದೊಡ್ಡವರಾದ್ಮೇಲೆ ಏನಾದರೂ ಮನೆಗೆ ಮಾಡ್ತವ್ರೆ ಅಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ನನಗೆ ನಮ್ಮ ಅಪ್ಪ ಅಮ್ಮನ ಖುಷಿನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡಿದ್ವಿ. ಇಷ್ಟಕ್ಕೆ ನನ್ನ ಡೇ ಮುಗಿಲಿಲ್ಲ. ಅಷ್ಟೆಲ್ಲ ಆಗಷ್ಟೊತ್ತಿ 8:20 ಆಗಿತ್ತು. ಆಮೇಲೆ ಮತ್ತೆ ನಾನು ರೆಡಿ ಆಗಿದ್ದು ಯಾಕಂತ ಹೇಳಿದ್ರೆ, ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಮತ್ತು ನಾಟಕ ಇದೆ. ದಂಡಿ ಮಾರಮ್ಮ ಅಂತ ದೇವ್ರದ್ದು ಜಾತ್ರೆ ಇದೆ. ಸೊ ಹಾಗಾಗಿ ಹೊರಟ್ವಿ. ಆಮೇಲೆ ಇಲ್ಲೊಂದು ಬೇಕ್ರಿ ಇತ್ತು. ಬೇಕ್ರಿ ಹತ್ರ ನಿಲ್ಲಿಸಿ ಅಂತ ಹೇಳಿದೆ ನಮ್ಮ ಅಪ್ಪಂಗೆ. ಬೇಕ್ರಿ ಹತ್ರ ಏನಕ್ಕೆ ನಿಲ್ಲಿಸಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಾವಂದು ಮಗಂದು ಬರ್ಡೇ 2 ಇಯರ್ಸ್ದು. ಸೊ ಹಾಗಾಗಿ ಒಂದು ಕೇಕ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಆಮೇಲೆ ನಾನು ನಮ್ಮಪ್ಪ ಕೇಕ್ನ
ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೊರಟ್ವಿ. ಜಾತ್ರೆ ನಡೀತಿರೋ ಊರ ಹತ್ರ. ಆಮೇಲೆ ನಮ್ಮ ಅಪ್ಪನ ಐರಾವತ ಗಾಡಿಯಲ್ಲಿ ಪೆಟ್ರೋಲ್ ಕಮ್ಮಿ ಇತ್ತು. ಸೊ ಮಗಳಿಗೆ ಪೆಟ್ರೋಲ್ ಹಾಕ್ಸು ಅಂತ ಅಂದರು. ಸೊ ಹಾಗಾಗಿ ನಾವು ಹೊರಟಿದ್ದು ಬಂಕ್ ಅಲ್ಲೈತು. ಸರಿ ಪಪ್ಪ ಹೋಗೋಣ ಅಂತ ಹೇಳಿದೆ. ಅಲ್ಲಿ ನೋಡಿದ್ರೆ ನನಗೆ ಹುಡ್ಲಕ್ಕೋ ನಮ್ಮ ಪಪ್ಪನ ಬ್ಯಾಡ್ಲಕ್ಕೋ ಗೊತ್ತಿಲ್ಲ, ಪೆಟ್ರೋಲ್ ಇಲ್ಲ ಅಂತ ತೋರಿಸ್ಬಿಟ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಕೆಳಗೋದ್ರೆ ಇನ್ನೊಂದು ಪೆಟ್ರೋಲ್ ಬಂಕಿತ್ತು. ಆವಾಗ ಅಲ್ಲೋಗಿ ನಮ್ಮ ಅಪ್ಪನ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ನಾವು ಹೊರಟಿದ್ವಿ ನಮ್ಮ ಅಜ್ಜಿ ಊರಿಗೆ. ದಂಡಿ ಮಾರಮ್ಮನ ಜಾತ್ರೆಗೆ ಹೊರಟ್ವಿ. ಮತ್ತು ನಾಟಕ ಇದೆ ಇವತ್ತು. ನನಗಂತೂ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಅಂತ ನೋಡೋಕ್ಕೆ. ನೋಡೋಣ. ನನಗೆ ಫಸ್ಟ್ ಟೈಮ್ ಫುಲ್ ಜಾತ್ರೆ ನೋಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇದೇ ನಮ್ಮ ಅಜ್ಜಿ ಮನೆ ಒಳಗೆ ಬಂದರೆ ಬರ್ಡೇಗೆ ನಮ್ಮ ಪಾಪ ಬರ್ಡೇಗೆ ಈ ಥರ ಡೆಕೋರೇಟ್ ಮಾಡಿದರು. ಮತ್ತು ಎಲ್ಲ ಮಕ್ಕಳು ಬರ್ತಾಯಿದ್ರು. ಯಾರೂ ಅಷ್ಟೇ ಏನು ಇನ್ವೈಟ್ ಮಾಡಿರಲಿಲ್ಲ. ಮಕ್ಕಳು ಹ್ಯಾಪಿ ಬರ್ಡೇ ಮಗನೆ ಅಂತ ಹೇಳಿ ಅವನಿಗೆ ಒಂದು ಕೇಕ್ ಕೊಟ್ಟು ಆಮೇಲೆ ಎಲ್ಲ ಮಕ್ಕಳು ಫುಲ್ ಖುಷಿಯಾದ್ರು. ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡು ಎಲ್ಲ ಖುಷಿಯಾಗಿದ್ದರು. ಆಮೇಲೆ ಕೇಕ್ ಕಟ್ ಮಾಡ್ಕೊಂಡು ಅವನು ಅಳ್ತಿದ್ದ. ಜನ ನೋಡಿದ್ರೆ ಅಳ್ತಾರಲ್ವ ಮಕ್ಕಳು. ಈ ಮಕ್ಕಳು ನೋಡಿ ಎಷ್ಟು ಖುಷಿಯಾಗವ್ರೆ. ಚಿಕ್ಕ ಮಕ್ಕಳಾಗಿರೋದು ಬೆಸ್ಟು. ಆಮೇಲೆ ನಾವು ಹೊರಟಿದ್ದು ಟೆಂಪಲ್ ಹತ್ರ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಈ ದೇವ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೋದ ವರ್ಷ ಅಷ್ಟೇ ಹೋಗಿದ್ದು ಈ ದೇವಸ್ಥಾನಕ್ಕೆ. ಬಟ್ ನಾನು ಅಷ್ಟು ಭಕ್ತಿಯಿಂದಲೂ ಬೇಡ್ಕೊಂಡಿಲ್ಲ, ನಾನು ಏನಿಲ್ಲ. ಬಟ್ ನಾನು ಒಂದೇ ಒಂದು ಪ್ರೇಯರ್ ಮಾಡಿದ್ದೆ. ಆ ಪ್ರೇಯರ್ ನಿಜವಾಗ್ಲೂ ಸಕ್ಸಸ್ಫುಲ್ ಆಯಿತು. ಆಗ ನಂಗೆ ತುಂಬ ಖುಷಿ ಆಯಿತು. ಇವರಿಬ್ಬರು ನಮ್ಮ ಮಾವ, ಅವರು ನಮ್ಮ ಅಕ್ಕ. ಒಬ್ಬರು ಬಂದುಬಿಟ್ಟು ಲಾಯರ್, ಇನ್ನೊಬ್ಬರು ಸ್ಟಾಫ್ ನರ್ಸ್. ಏನು ಮಾಡ್ತಿದ್ಯಾ, ವೀಡಿಯೋ ಮಾಡ್ತಿದ್ಯಾ ಅಂದರು. ಆವಾಗ ನಮ್ಮ ಲಾಯರ್ ಮಾವ ಇದ್ದವರು ಅಲ್ಲೋಡಿ ಬಜ್ಜಿ ಮಾಡ್ತವ್ರೆ ಅಂದರು. ಬರೀ ಮಾಡ್ತವ್ರೆ ಅಂತ ತೋರಿಸೋದೇ ಆಯಿತು. ಅವರಂತೂ ತೊಗೊಡ್ಲಿಲ್ಲ. ಸೊ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಂದೆ. ಯಾಕಂದರೆ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ವಿ. ಆಮೇಲೆ ಟೆಂಪಲ್ ಹತ್ರ ಹೋದ್ವಿ. ಟೆಂಪಲ್ ಹತ್ರ ಹೋದ್ಮೇಲೆ ಹಾಗೆ ದೇವರಿಗೆ ನಮಸ್ಕಾರ ಮಾಡಿದ್ವಿ. ಬಟ್ ಅಲ್ಲಿ ದೇವರ ಕಳಶ ಅಷ್ಟೇ ಇದ್ದಿದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟೇಜ್ ಹತ್ರ ಅದನ್ನು ತಂದು ಇಟ್ಟಿದ್ರು. ದೇವ್ರದ್ದು ಅಡ್ಡೆ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಕಡೆ. ಅದಕ್ಕೆ ನಾವು ಅಂದ್ಕೊಂಡಿದ್ದೆ ಮಡ್ಲಕ್ಕಿ ಮತ್ತು ಹೂವಿನ ಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ತೊಗೊಬಂದಿದ್ವಿ ನಾವು. ಇವರು ನಮ್ಮ ಅಕ್ಕಂದಿರು, ಅವರು ನಮ್ಮ ಮಾವ, ಅವ್ರು ನಮ್ಮಮ್ಮ, ಇವ್ರು ನಮ್ಮ ಪಪ್ಪ ಎಲ್ಲರೂ ಸೇರಿಕೊಂಡು. ಬಟ್ ಈ ಸತಿ ನನ್ನ ಜಾತ್ರೆಯಲ್ಲಿ ನನ್ನ ತಮ್ಮ ಮಿಸ್ ಆಗಿದ್ದಾನೆ. ಸೊ ಅವ್ನು ಕೇರಳ ಹೋಗಿದ್ದಾನೆ. ನನ್ನ ತಮ್ಮನ ಮಿಸ್ ಮಾಡ್ಕೋತೀನಿ. ಆಮೇಲೆ ನಾವು ಪೂಜೆ ಮಾಡಿಸಿದ್ವಿ. ನಾವು ತಂದಿದ್ದ ಹಾರ ನಾವು ದೇವರಿಗೆ ಹಾಕುವಾಗ ಖುಷಿ ಆಯಿತು ನನಗೆ ಅಂತ. ಆಮೇಲೆ ನಾನು ಸ್ವಲ್ಪ ಪೂಜೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸೀರಿಯಸ್ಲಿ ನಂಬಿಕೆ ದೇವರಿದ್ದಾರೆ ಅಂತ ಒಂದೊಂದು ಸತಿ ತೋರಿಸ್ಕೊಟ್ಬಿಡ್ತಾರೆ. ಅಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡು ಅಂತ. ಇವರು ನಮ್ಮ ಮಮ್ಮಿ, ನಮ್ಮ ಪಪ್ಪ. ಇಲ್ಲಿ ನೋಡಿ, ಬನ್ನಿ ಗೈಸ್ ನೋಡಿ ಇವನ್ನ. ನನಗೆ ಸ್ಪೆಷಲಿ ಫೇವ್ರೇಟ್ ಅಂತಲೇ ಹೇಳ್ತೀನಿ ನಮ್ಮ ಅಜ್ಜಿ ಊರಲ್ಲಿ. ಇವನ ಹೆಸರು ಬಂದುಬಿಟ್ಟು ತೇಜಸ್ ಅಂತ, ತೇಜು ಅಂತ ಕರಿತೀವಿ. ಅವನೆಷ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವನು. ಪವಾಡಗಳು ಹೇಳ್ಬೇಕಪ್ಪ. ಪವಾಡಗಳು ಹೇಳ್ಬೇಕು ಅಂದ್ರೆ ಇಡೀ ದಂಡಿನಲ್ಲಿ ಎಲ್ಲ ಗೆದ್ದು ಬಂದ ರಾಕ್ಷಸರನ್ನು ಸಂಹಾರ ಮಾಡಿದವು ಈ ತಾಯಿ. ನಾವು ಮತ್ತೆ ಆವಾಗಲೇ ಮನೆ ಹತ್ರ ಬಂದಿದ್ವಿ. ಮತ್ತೆ ಇವಾಗ ನಾಟಕ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ನಾನು ನಮ್ಮ ಅಕ್ಕ ಎಲ್ಲ ಅಕ್ಕ ವೀಡಿಯೋ ಮಾಡಿಬಿಡ ಅಂತಿದ್ರು. ಹೋದಾಗ ನಾಟಕದ ಹತ್ರ ಸ್ಟೇಜೆಲ್ಲ ರೆಡಿ ಇತ್ತು. ಆಮೇಲೆ ನಾವು ಕೂಡ ರೆಡಿ ಇದ್ವಿ. ಆಮೇಲೆ ಊಟ ಕಡೆ ಮನಸ್ಸು ಹೇಳಿದ್ದು. ಸೊ ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟ ಮಾಡ್ಕೊಂಡ್ವಿ. ಆಮೇಲೆ ನಾವು ಸ್ಟೇಜ್ ಹತ್ರ ಹೋದ್ವಿ. ಅಲ್ಲೆಲ್ಲರೂ ಅಧ್ಯಕ್ಷರು ಎಲ್ಲ ಮುಖ್ಯಸ್ಥರೆಲ್ಲ ಕೂತಿದ್ರು. ಆಮೇಲೆ ನಾವು ಕೂಡ ಒಂದು ಪ್ಲೇಸ್ನ ಹುಡ್ಕೊಂಡ್ವಿ. ಫುಲ್ ಕರೆಕ್ಟ್ ಕಾಣುವಂಥ ಪ್ಲೇಸ್ನ ಫ್ರಂಟ್ಗೆ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ಅವ್ರು ಸ್ಟೇಜ್ ಮೇಲೆ ಇರೋ ದೀಪ ಹಚ್ಚೋದು ವೆಲ್ಕಮ್ ಎಲ್ಲ ಮಾಡಿ ಮುಗಿಸಿದ್ರು. ಊಟ ಮಾಡ್ತೈತೆ ಮಾಡು ಆಯೇನು ಮಂಡಳಿ ವತಿಯಿಂದ ಬೇಡ್ಚೌಳಿ ಗ್ರಾಮದಲ್ಲಿ 4ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ
ಹಾಗೂ ಶ್ರೀ ಹರಿಭಕ್ತ ಮಹಾಂದಾತ ಅಥವಾ ಶ್ರೀ ಲಕ್ಷ್ಮೀ ಶನಿದೇವರ ಪಂಥ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾಧಿಗಣ್ಯರೇ, ಆತ್ಮೀಯರೇ, ಎಲ್ಲ ಅತಿಥಿಗಳಿಗೆ ಚಿರವಾಗಿ ನಮಸ್ಕಾರ. ಬರಬೇಕು, ಎಂಕರೇಜ್ ಮಾಡಬೇಕು, ಯಾಕಂದ್ರೆ ಸಹಕಾರ ನೀಡಬೇಕು. ಸಹಕಾರ ನೀಡಿದಾಗ ಮಾತ್ರ ನಮ್ಮ ಇತಿಹಾಸ, ನಮ್ಮ ಸಂಸ್ಕಾರ, ಸಂಸ್ಕೃತಿಯನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಕ್ ಸಾಧ್ಯ. ಸ್ಟೇಜ್ ಮೇಲೆ ಮಾತಾಡುವಾಗ ಎಲ್ಲ ಹೇಳ್ತಿದ್ರು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಷ್ಟು ಜನ ಎಲ್ಲ ಬಂದಿದ್ರು ಅನ್ಸುತ್ತೆ. ನಮಗೆ ನಾಟಕ ಸ್ಟಾರ್ಟ್ ಮಾಡಿ ಸಾಕು ಅನ್ನೋಷ್ಟು ಬೋರ್ ಏನಕ್ಕಾಗಿತ್ತು ಅಂದರೆ ಬಿಕಾಸ್ ನಾವು ಎಕ್ಸೈಟ್ ಆಗಿದ್ವಿ ನಾಟಕ ನೋಡ್ಬೇಕಂತ. ಅದಕ್ಕೆ ಅವ್ರ ಭಾಷಣ ನಮಗೆ ಬೋರ್ ಕೆಟ್ಟಾಗಿ ಮಾಡಿದ್ದಾರೆ ಅಂತಲ್ಲ. ಆಮೇಲೆ ಇಲ್ಲೆಲ್ಲ ದಾನಿಗಳು ದುಡ್ಡು ಕೊಟ್ಟು ಅವ್ರ ಹೆಸರನ್ನ ಬರೆಸ್ತಾ ಇದ್ರು. ನಾನು ಅಂದ್ಕೊಂಡೆ ನನ್ನ ಹತ್ರ ಇದ್ದಿದ್ದು ಕೊಡ್ತಿದ್ನ, ನನ್ನ ಹೆಸರು ಬರ್ತಿತ್ತ ಅಂತ. ನಮಗೆ 10:48 ಆಯಿತು, ಇನ್ನೂ ನಾಟಕ ಸ್ಟಾರ್ಟ್ ಮಾಡಿಲ್ವಲ್ಲ ಅನ್ನೋ ಫೀಲಿಂಗು. ಅಲ್ಲಿ ಸ್ಟಾರ್ಟ್ ಆಯಿತು, ಸಾಂಗ್ ಬಂತು, ನಮಗೇನು ಫುಲ್ ಜೋಶು. ಎಲ್ಲ ಕರೆಗಳಲ್ಲೂ ವಿಘ್ನ ವಿನಾಯಕನ ಫಸ್ಟ್ ನೆನಪು ಮಾಡ್ಕೊಳ್ಳೇಬೇಕಲ್ವಾ. ಸೊ ವಿಘ್ನ ವಿನಾಯಕನ ನೆನಪು ಮಾಡ್ಕೊತಾ ಆ ಗಣಪತಿಗೆ ನಮೋನ್ನ ತಿಳಿಸ್ತಾ ಎಲ್ಲ ಪಾತ್ರವನ್ನು ಪರಿಚಯ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಬನ್ನಿ ವಿಡಿಯೋ ಹೇಗೆ ಪಾತ್ರಗಳನ್ನ ಮಾಡಿದ್ರು ಅಂತ ಒಂದು ಸಣ್ಣ ಕ್ಲಿಪ್ಪಲ್ಲಿ ನೋಡ್ಕೊ ಬನ್ನಿ. ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂದವ್ರು ಇಲ್ಲೇ ಕೂತ್ಬಿಟ್ರು. ನಮ್ಮ ಅಜ್ಜಿ ನೋಡಿ ನಮಗೆ ನಿದ್ದೆ ಮಾಡಬೇಡಿ ಅಂತ ಹೇಳಿ ತೂಗುಡ್ಸಿದಾರವ್ರೆ. ಆಮೇಲೆ ನಮ್ಮ ಪಾಪುನು ಬಂದ್ಬಿಟ್ಟವನೇ ನೋಡೋಕ್ಕೆ. ಅವನೆಂತೂ ನಾಟಕ ನೋಡ್ತಿಲ್ಲ, ಅವ್ರ ಅಮ್ಮಂಗೂ ನೋಡೋಕೆ ಬಿಡ್ತಾ ಇಲ್ಲ. ನಾಟಕ ನೋಡ್ತಾ ಫೈನಲಿ 12:14 ಆಯಿತು. ನಮಗೆ ಆದರೆ ನಿದ್ದೆ ಬರ್ತಾ ಇರಲಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ನಾಟಕ ನೋಡ್ತಾ ಟೈಮ್ ಎಷ್ಟಾಯಿತು ಅಂತ ಟೈಮ್ ಕಡೆ ನೋಡಿದ್ರೆ 5:15 ಆಗಿತ್ತು. ನಿಜ ಹೇಳ್ತೀನಿ ಗೈಸ್, ನಿಜವಾಗ್ಲೂ ನಂಗೆ ನಿದ್ದೆನೇ ಬಂದಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿತ್ತು. ಇವತ್ತು ಬಂದಿದ್ವಿ, ಫುಲ್ ನೋಡಬೇಕಂತ ಬಂದಿದ್ದೆ. ಸೊ ನನಗೆ ನಿದ್ದೆನೂ ಇಲ್ಲ, ಟಯರ್ಡು ಅನ್ನಿಸ್ಲಿಲ್ಲ ನನಗೆ. ಟೈಮ್ 6:30 ಆಗಿತ್ತು. ಇನ್ನೂ ನಾಟಕ ಮುಗ್ದಿದ್ದಿಲ್ಲ, ಆದರೆ ಬೆಳಗ್ಗೆ ಬಂದುಬಿಟ್ಟಿತ್ತು. ಫೈನಲಿ 7:30 ನಾಟಕ ಲಾಸ್ಟ್ ಸ್ಟೇಜಿಗೆ ಬಂತು. ಎಲ್ಲರೂ ಲಾಸ್ಟ್ ಸಾಂಗ್ನ ಆಡಿದ್ರು. ಈ ನಾಟಕದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ನಿಜ ಹೇಳ್ತೀನಿ, ನಿಜವಾಗ್ಲೂ ಫಸ್ಟ್ ಟೈಮ್ ಪಾತ್ರಗಳನ್ನ ಮಾಡಿದರು ಕೆಲವರು. ಅವ್ರುಗಳಂತೂ ತುಂಬ ಚೆನ್ನಾಗಿ ನಾಟಕ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಡೈಲಿ ಲಾಗಲ್ಲಿ ಗುಡ್ ನೈಟ್ ಹೇಳೋಕ್ಕೆ ಚಾನ್ಸೇ ಸಿಗಲಿಲ್ಲ ನನಗೆ ಫಸ್ಟ್ ಟೈಮ್. ಯಾಕಂದರೆ ಇವತ್ತು ನಾಳೆದು ಗುಡ್ ಮಾರ್ನಿಂಗ್ ಹೇಳ್ಬಿಡ್ತೀನಿ. ಗುಡ್ ಮಾರ್ನಿಂಗ್. ಆಮೇಲೆ ಎಲ್ಲರಿಗೂ ಮಂಗಳಾರತಿ ಮಾಡಿ ನಾಟಕನ ಹೆಂಗೆ ಮಾಡಿದ್ರು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಂಗಂತ ಹೇಳ್ಬಿಟ್ಟು ಉರ್ಕೊಂಡಿದ್ದೀರಲ್ಲ ಅವ್ರಿಗೊಂದು ಹೇಳ್ತೀನಿ. ಯಾಕಂತ ಅಂದರೆ ಇದನ್ನ ನೋಡಿ ಅರ್ಥ ಮಾಡ್ಕೋಬೇಕು ನೀವು. ನಾನು ಎಷ್ಟು ಬ್ಯುಸಿ ಇರ್ತೀನಿ ಎಡಿಟ್ ಮಾಡೋಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ ಅಂತ. ಬಟ್ ನಾನು ಸ್ಟ್ರಾಂಗ್.